ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. 7,000ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಇದೇ ರೀತಿಯ ಯಾವುದೋ ಪರಿಸರದಲ್ಲಿ ಒಂದು ಎಲೆಗಳ ಮನೆ ಪರ್ಣಕುಟೀರದಲ್ಲಿ ಇದ್ದಂತಹ ಒಬ್ಬ ಋಷಿ ಈ ಮಂತ್ರವನ್ನು ಬರೆದಿದ್ದಾರೆ. ಇದರ ಅರ್ಥ ಅಜ್ಞಾನದ ಕತ್ತಲೆಯಲ್ಲಿರುವ ನಮ್ಮನ್ನು ಸುಜ್ಞಾನದ ಬೆಳಕಿನ ಕಡೆ ಕೊಂಡೊಯ್ಯುವ ಗುರುವಿಗೆ ನಮಸ್ಕಾರ ಅಂತ. ಅಂಥ ಎಲ್ಲ ಗುರು ಪರಂಪರೆಯನ್ನು ಮನದಾಳದಲ್ಲಿ ಸ್ಮರಿಸ್ತಾ ಅವರ ಪಾದಗಳಿಗೆ ಪಡಮಾಡ್ತೇನೆ. ನಮಗೆ 2 ಗುರು ಇದ್ದಾರೆ. ಒಂದು ಮೊದಲ ಗುರು ಯಾರು ಅಂದರೆ ತಾಯಿ. ಬಹಳ ಇದನ್ನೇನು ಹೊಸದಾಗಿ ನಾವು ಹೇಳಬೇಕಾಗಿಲ್ಲ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ವಿವೇಕಾನಂದರನ್ನ ಈ ಭೂಮಿಗೆ ಕೊಟ್ಟಂತಹ ಮಹಾತಾಯಿ ಯಾರು ಅಂದರೆ ಭುವನೇಶ್ವರಿ ದೇವಿ. ಅಂದರೆ ಯಾವ ತಾಯಿ ಲೋಕ ಕಲ್ಯಾಣ ಮಾಡುವಂತಹ ಮಗುವಿಗೆ ಜನ್ಮ ಕೊಡಬೇಕು ಅಂತ ಕನವರಿಸ್ತಾಳೋ, ಪ್ರಾರ್ಥಿಸ್ತಾಳೋ, ಸಂಕಲ್ಪ ಮಾಡ್ತಾಳೋ, ಬಹುಶಃ ಅಂಥವರಿಗೆ ಆ ತಾಯಿ ನರೇಂದ್ರನನ್ನು ಕೊಡ್ತಾಳೆ. ಅಂತಹ ನರೇಂದ್ರ ಇವತ್ತು ನಮ್ಮ ನಡುವೆ ಇರುವಂಥ ನರೇಂದ್ರ ಗುರೂಜಿ ಅಂತಲೂ ನಾನು ಭಾವಿಸ್ತೇನೆ. ನಾನು 84-85ರಿಂದ ಸ್ನೇಹಿತರಾಗಿದ್ದವರು. 32 ವರ್ಷ ಮೇಸ್ಟ್ರ ಕೆಲಸ ಮಾಡಿದ ಮೇಲೆ ನನಗೆ ಮನಸ್ಸಿಗೆ ಅನ್ನಿಸ್ತಿತ್ತು, ನನಗೆ ಗುರು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಅಂತ. ಬಹುಶಃ ನಿನ್ನೆ ನನಗೆ ಅದು ಪೂರ್ಣ ಆಗಿದೆ. ನಿನ್ನೆ ಇವತ್ತು ನರೇಂದ್ರ ಗುರೂಜಿಯವರು ನನಗೆ ಗುರೂಜಿಯಾಗಿ ದೀಕ್ಷೆಯನ್ನು ನೀಡಿದ್ದಾರೆ. ಹಾಗಾಗಿ ಅವರ ಪಾದಗಳಿಗೆ ನಾನು ಪಡಮಾಡುತ್ತೇನೆ. ಬಹಳ ಮುಖ್ಯ ಹೇಳ್ತಾರೆ, ಶಿವಪಥವನರಿವಡೆ ಗುರುಪಥವೇ ಮೊದಲು ಅಂತ. ಶಿವ ನಮಗೆ ಸಿಗಬೇಕು ಇದಾನೆ, ಸಿಗಬೇಕು ಅಂದರೆ ಗುರು ಬೇಕು ಅಂತ. ಹಾಗೆ ವಿವೇಕಾನಂದರಿಗೆ ಗುರು ಸಿಕ್ಕಿದ್ಯಾರು ಅಂದರೆ ರಾಮಕೃಷ್ಣ ಪರಮಹಂಸರು. ಸಿಗ್ತಾರೆ, ಆದರೆ ಹುಡುಕೋ ಪ್ರಯತ್ನ ನಾವು ಮಾಡಬೇಕು. ಆದರೆ ಹುಡುಕ್ತಿರ್ತೀವಿ, ಸಿಕ್ಕಿಲ್ಲ ಅಂತ ಒದ್ದಾಡ್ತಿರ್ತೀವಿ. ಎಷ್ಟೋ ಸರಿ ನಮ್ಮ ಜೊತೆಗೆ ನಮ್ಮ ಕಣ್ಮುಂದೆ ಇರ್ತಾರೆ. ನರೇಂದ್ರ ವಿವೇಕಾನಂದ ಆಗದ್ದು ದೇವರೆಲ್ಲಿದ್ದಾನೆ ಅಂತ ಹುಡುಕ್ತಾ ಹೊರಟಾಗ ಎಲ್ಲೆಲ್ಲೋ ಪ್ರಶ್ನೆ ಕೇಳ್ತಾರೆ, ಸಿಗೋದಿಲ್ಲ. ಕೊನೆಗೆ ಅವರ ಇಂಗ್ಲಿಷ್ ಕ್ಲಾಸ್ ಒಂದು ಪಾಠ ಮಾಡ್ತಿರ್ತಾರೆ. ಆಗ ವರ್ಡ್ಸ್ವರ್ತ್ ಪಾಠ ಮಾಡಬೇಕಾದ್ರೆ ಆ ಮೇಷ್ಟ್ರು ಸುಮ್ಮನೆ ಪಾಠ ಮಾಡುವ ಒಂದು ಸಾಲಿನಲ್ಲಿ ರಾಮಕೃಷ್ಣ ಪರಮಹಂಸರ ಉಲ್ಲೇಖ ಮಾಡ್ತಾರೆ. ಇವರು ಹುಡುಕೊಂಡು ಹೋಗ್ತಾರೆ. ಬಹುಶಃ ಇವತ್ತು ಶತಚಂಡಿ ಆಗಕ್ಕೆ ಹುಡುಕೊಂಡು ಬೇರೆ ಬೇರೆ ಭಾಗದಿಂದ ಬಂದಿದ್ದೀವಲ್ಲ, ಆ ಗುರುವನ್ನು ಹುಡುಕೊಳ್ಳೋಕೆ ಬಂದಿದ್ದೀವಿ, ಆ ಮಾತೆಯನ್ನು ಹುಡುಕೋಕೆ ಬಂದಿದ್ದೀವಿ. ಆ ಮಾತೆ ನಮಗೆ ಸಿಕ್ಕಿದ್ದಾಳೆ. ಆಗ ಒಂದು ಮಾತನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ದೇವತೆ ಕೇಳಿದ್ದೇನು ಅಂದರೆ, ಇಡೀ ಲೋಕದ ಸಮಸ್ತರ ಕಲ್ಯಾಣಕ್ಕಾಗಿ ಭಾರತ ಜಗದ್ಗುರು ಆಗೋದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದನ್ನು ಅನುಗ್ರಹಿಸುವ